ರಾತ್ರಿ ಕನಸುಗಳ ಮೆಲುಕು, ಮುಂಜಾನೆ ವಾಸ್ತವದೊಂದಿಗೆ ಬದುಕು. ಆರೋಗ್ಯದ ಮುಂದೆ ಕೋಟಿನು ಸೊನ್ನೆನೆ. ಜೀವನನೇ ಶಾಶ್ವತ ಅಲ್ಲ ಅಂದಾಗ ಮಧ್ಯದಲ್ಲಿ ಪರಿಚಯವಾದ ಈ ಸಂಬಂಧಗಳು ಹೇಗೆ ಉಳಿಯೋದಕ್ಕೆ ಸಾಧ್ಯ ಅಲ್ವಾ? ಒಳ್ಳೆಯ ದಿನಕ್ಕೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕಾಗುತ್ತೆ. ಒಳ್ಳೆಯ ಮುಖಗಳ ಪರಿಚಯ ಎಷ್ಟಾದ್ರೂ ಸಿಗ್ಬೋದು, ಆದರೆ ಒಳ್ಳೆಯ ಮನಸ್ಸಿರುವವರ ಪರಿಚಯ ಸಿಗುವುದು ನಮ್ಮ ಅದೃಷ್ಟದಿಂದ ಮಾತ್ರ. ಒಬ್ಬರಿಗೆ ನೋವು ಕೊಟ್ಟು ನಾವು ಖುಷಿಯಾಗಿರೋದು ಜೀವನ ಅಲ್ಲ. ನಾವು ನೋವಲಿದ್ದು ಮತ್ತೊಬ್ಬರಿಗೆ ಖುಷಿ ಕೊಡುವುದೇ ನಿಜವಾದ ಜೀವನ. ಬಿದ್ದಾಗಲೂ ಎದ್ದು ನಿಲ್ಲುವ ಛಲವೇ ಜೀವನದ ಶಕ್ತಿ. ಹಸಿದಾಗ ಸಿಗದ ಅನ್ನ, ಬಯಸಿದಾಗ ಸಿಗದ ಪ್ರೀತಿ, ನೋವಲ್ಲಿ ಜೊತೆಗಿರದ ಸ್ನೇಹ, ನಿರೀಕ್ಷೆಯ ತಾಳ್ಮೆ ಮೀರಿದ ಮೇಲೆ ದೇವರೇ ಬಂದರೂ ಕೂಡ ಬೇಡವೆನಿಸುವುದು. ಒಳ್ಳೆಯವರಿಗೆ ಮರೆಯು ಜಾಸ್ತಿ, ಪಾಪಿಗಳಿಗೆ ಇದುವೇ ದೊಡ್ಡ ಆಸ್ತಿ. ಒಬ್ಬರನ್ನ ಅರ್ಥ ಮಾಡಿಕೊಳ್ಳದಿದ್ರೂ ಪರವಾಗಿಲ್ಲ, ಅವರನ್ನು ತಪ್ಪಾಗಿ ಮಾತ್ರ ತಿಳಿಯಬೇಡಿ. ಸಂಬಂಧ ಉಳಿಯೋಕೆ ನಾವು ಅವರನ್ನ ಬಯಸಿದ್ರೆ ಸಾಕಾಗೋದಿಲ್ಲ, ಅವರು ಸಹ ನಮ್ಮನ್ನ ಬಯಸಬೇಕು. ತನ್ನವರೆಂದುಕೊಂಡು ಸಹಾಯ ಮಾಡಿದ ಮೇಲೆ ಅವರಲ್ಲಾಗುವ ಬದಲಾವಣೆ ನೋವು ನೀಡಬಹುದು. ಆದ್ದರಿಂದ ಮಾಡುವ ಸಹಾಯವನ್ನು ಕರ್ತವ್ಯ ಎಂದು ತಿಳಿದು ಮಾಡಿ. ಪ್ರತಿಯೊಬ್ಬರ ದುಃಖದಲ್ಲಿ ಭಾಗಿಯಾಗುವ ವ್ಯಕ್ತಿ ಯಾವಾಗಲೂ ತನ್ನ ಸ್ವಂತ ದುಃಖದಲ್ಲಿ ಒಂಟಿಯಾಗಿರ್ತಾನೆ. ಮೌನವಾಗಿ ಇರಬೇಕು ಅನಿಸ್ತಿದೆ, ಪ್ರಪಂಚಕ್ಕೆ ಹೆದರಿಯಲ್ಲ. ನನ್ನಲ್ಲಿ ಇರುವ ಭಾವನೆಗಳಿಗೆ ನೋವಾಗಬಾರದೆಂದು ಅಷ್ಟೇ. ದೂರ ಆಗಲು ಕ್ಷಣ ಸಾಕಂತೆ, ಜೊತೆಗಿರಲು ಋಣ ಬೇಕಂತೆ. ಜೊತೆಯಾಗಿರಲು ಗಟ್ಟಿಯಾದ ಭರವಸೆ ಬೇಕು, ದೂರ ಆಗಲು ಚಿಕ್ಕದಾದ ಸಂಶಯ ಸಾಕು.